ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮನ್ನು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಇದ್ವಿ, ರೈಟ್? ಲಾರ್ಜ್ ಇಂಟೆಸ್ಟೈನ್, ಕೊನೆ ಪಾರ್ಟೇ ಲಾರ್ಜ್ ಇಂಟೆಸ್ಟೈನ್ ಅಲ್ವಾ? ಸೊ ಲಾರ್ಜ್ ಇಂಟೆಸ್ಟೈನು ಸ್ಮಾಲ್ ಇಂಟೆಸ್ಟೈನ್ಗಿಂತನೂ ಲೆಂತಲ್ಲಿ ಕಡಿಮೆ ಇರುತ್ತೆ. ಓಕೆ, ಸೊ ಇಲ್ಲಿ ಮೇಯ್ನ್ ಆಗಿ 2 ರೀಸನ್ಸ್ ಬರುತ್ತೆ. ಒಂದು ಕೋಲಾನ್ ಅಂತ, ಇನ್ನೊಂದು ರೆಕ್ಟಮ್ ಅಂತ ಹೇಳಿ. ಓಕೆ, ಕೋಲಾನ್ ಮತ್ತೆ ರೆಕ್ಟಮ್. ಸೊ ಕೋಲಾನ್ದು 3 ರೀಸನ್ಸ್ ನಿಮಗೆ ಕೇಳೋದಿಲ್ಲ, ಡೋಂಟ್ ವರಿ. ಇದು ಬೇಸ್ ಆಫ್ ದ ಕೋಲಾನ್ ಅಲ್ಲಿ ಒಂದು ಫಿಂಗರ್ ಲೈಕ್ ಔಟ್ ಗ್ರೋತ್ ಇದೆ, ಲೈಕ್ ದಿಸ್. ಅದನ್ನ ನಾವು ಅಪೆಂಡಿಕ್ಸ್ ಅಂತ ಕರಿತೀವಿ. ಆ ಪೊಸಿಷನ್ ಅನ್ನ ನಿಮಗೆ ಕೇಳಬಹುದು. ಅಟ್ ದ ಬೇಸ್ ಆಫ್ ಅಸೆಂಡಿಂಗ್ ಕೋಲಾನ್, ಅಪೆಂಡಿಕ್ಸ್ ಈಸ್ ಫಾರ್ಮ್. ಓಕೆ, ನೆಕ್ಸ್ಟ್, ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಹಲವಾರು ಯೂಸ್ಫುಲ್ ಬ್ಯಾಕ್ಟೀರಿಯಾಗಳು ಇರ್ತವೆ. ಅದು ಡೈಜೆಷನ್ ಆಫ್ ಫುಡ್ ಅಲ್ಲಿ ಹೆಲ್ಪ್ ಮಾಡ್ತವೆ. ದೆನ್ ಟೆಂಪ್ರವರಿ ಆಗಿ ಏನು ಅನ್ಡೈಜೆಸ್ಟೆಡ್ ಫುಡ್ ವೇಸ್ಟ್ ಮೆಟೀರಿಯಲ್ ಇರುತ್ತಲ್ಲ, ಅದು ರೆಕ್ಟಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ದೆನ್ ರೆಕ್ಟಮ್ ಡೈರೆಕ್ಟ್ ಆಗಿ ಯಾವುದಕ್ಕೆ ಓಪನ್ ಆಗಿರುತ್ತೆ? ಏನಸ್ಸಿಗೆ ಓಪನ್ ಆಗಿರುತ್ತೆ. ಅಲ್ಲಿಂದ ಏನು ವೇಸ್ಟ್ ಅನ್ಡೈಜೆಸ್ಟೆಡ್ ಫುಡ್ ಏನಿರುತ್ತೆ ಅದು ಹೊರಗಡೆ ಹೋಗುತ್ತೆ. ಓಕೆ, ಡಿಫಿಕೇಶನ್ ಆಗುತ್ತೆ. ನೆಕ್ಸ್ಟ್, ಏನಸ್ ಅಲ್ಲಿ 2 ಭಾಗ, ಒಂದು ಇಂಟರ್ನಲ್ ಸ್ಪಿಂಕ್ಟರ್ಸ್, ಇನ್ನೊಂದು ಎಕ್ಸ್ಟರ್ನಲ್ ಸ್ಪಿಂಕ್ಟರ್ಸ್. ಇದು ಕೇಳಲ್ಲ, ಡೋಂಟ್ ವರಿ. ನೆಕ್ಸ್ಟ್, ಸೊ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಅಂತ ನಾವು ನೋಡ್ತೇವೆ. ಅಂದ್ರೆ ವೇವ್ ಲೈಕ್ ಮೂವ್ಮೆಂಟ್, ಅದು ಜಸ್ಟ್ ಮೂವ್ಮೆಂಟ್ ಅಷ್ಟೇ. ಏನಕ್ಕೆ ಮೂವ್ಮೆಂಟ್ ಆಗತ್ತೆ ಅಂತಂದ್ರೆ, ಒಂದು ಅನ್ನನಾಳದಿಂದ, ಅಂದ್ರೆ ಈಸೋಫೇಗಸ್, ಏನು ನಾವು ಆಹಾರವನ್ನು ನುಂಗ್ತೀವಲ್ಲ, ಈಸೋಫೇಗಸ್ ಇಂದ ಸ್ಮಾಲ್ ಇಂಟೆಸ್ಟೈನ್ ಕಡೆಗೆ ಫುಡ್ ಮೂವ್ ಆಗ್ಬೇಕಲ್ಲ, ಆ ಮೂವ್ ಆಗ್ಲಿಕ್ಕೆ ಹೆಲ್ಪ್ ಮಾಡುವಂತಹ ಮೂವ್ಮೆಂಟೇ ಯಾವ ಮೂವ್ಮೆಂಟು? ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್. ಅಷ್ಟು ನೆನಪಿದ್ರೆ ಸಾಕು. ಸೊ ಏನು ವಾಲ್ಸ್ ಅಲ್ಲಿ ಮಸಲ್ಸ್ ಇರುತ್ತಲ್ಲ, ಅವು ಪೆರಿಸ್ಟಾಲ್ಸಿಸ್ ಮೂವ್ಮೆಂಟಿಗೆ ಹೆಲ್ಪ್ ಮಾಡುವಂತಹ ಮಸಲ್ಸ್ ಆಗಿರ್ತವೆ. ಅವು ಫುಡ್ ಅನ್ನ ಪುಷ್ ಮಾಡ್ತವೆ ಕೆಳಗಡೆ ಹೋಗ್ಲಿಕ್ಕೆ. ಓಕೆ, ಇಲ್ಲಾಂದ್ರೆ ಅಲ್ಲೇ ಸ್ಟ್ರಕ್ ಆಗ್ಬಿಡುತ್ತಲ್ವಾ. ನೆಕ್ಸ್ಟ್, ಡೈಜೆಸ್ಟಿವ್ ಗ್ಲ್ಯಾಂಡ್. ಸೊ ಡೈಜೆಸ್ಟಿವ್ ಗ್ಲ್ಯಾಂಡ್ ಅಲ್ಲಿ ಅಷ್ಟೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿಲ್ಲ, ಆದರೆ ಅದರಲ್ಲಿ ಅಂದ್ರೆ ಕೇಳಬಹುದಾದಂತಹ ಒಂದು ಕೆಲವೊಂದು 4 ಪಾಯಿಂಟ್ ಇದೆ, ಅದನ್ನ ಹೇಳ್ಬಿಡ್ತೀನಿ ನೋಡಿ. ಒಂದು ಸಲೈವರಿ ಗ್ಲ್ಯಾಂಡ್ ಅಂತ ಹೇಳಿ ಎಲ್ಲಿರುತ್ತೆ ಅಂತ ನೆನಪಿರ್ಬೇಕು, ಮೌತಲ್ಲಿ ಇರುತ್ತೆ. ಅಂದ್ರೆ ಫಸ್ಟ್ ಡೈಜೆಷನ್ ಸ್ಟಾರ್ಟ್ ಆಗದೆ ಯಾವ್ದ್ರಿಂದ? ಸಲೈವರಿ ಗ್ಲ್ಯಾಂಡ್ ಇಂದ. ಅದು ಏನ್ ಮಾಡತ್ತೆ, ನಾವು ಫುಡ್ ಅನ್ನು ತಗೊಂಡ ತಕ್ಷಣ ಸಲೈವ ಏನ್ ಸೆಕ್ರೀಟ್ ಆಗತ್ತಲ್ವಾ, ಫುಡ್ ಅನ್ನ ಹಲ್ಲು ಚೆನ್ನಾಗಿ ಅಗ್ದು ನುಣ್ಣಗೆ ಮಾಡ್ಲಿಕ್ಕೆ ಸಲೈವರಿ ಜ್ಯೂಸ್ ಹೆಲ್ಪ್ ಮಾಡುತ್ತೆ. ದೆನ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್. ಈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಏನಿದೆ, ಅದು ಹೊಟ್ಟೆಯಲ್ಲಿ ಸೆಕ್ರೀಟ್ ಆಗುವಂತಹ, ಅಂದ್ರೆ ಹೊಟ್ಟೆಯಲ್ಲಿ ಇರುವಂತಹ ಗ್ಲ್ಯಾಂಡ್. ಅದು ಮೇನ್ ಆಗಿ ಏನನ್ನ ಸೆಕ್ರೀಟ್ ಮಾಡುತ್ತೆ ಅಂತಂದ್ರೆ, HCl ಆಸಿಡ್ ಅನ್ನ ಸೆಕ್ರೀಟ್ ಮಾಡುತ್ತೆ, HCl. ಮತ್ತೆ ಎನ್ಸೈಮ್ ಪೆಪ್ಸಿನ್. ಸೊ ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡಲಿಕ್ಕೆ ಪೆಪ್ಸಿನ್ ಬೇಕೇ ಬೇಕು. ದೆನ್ HCl, ನಮ್ಮ ಹೊಟ್ಟೆಯಲ್ಲಿ ಏನು ಜೀರ್ಣಕ್ರಿಯೆ ಪ್ರಾಪರ್ ಆಗಿ ಆಗ್ತಾ ಇದೆ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಆಸಿಡ್. ನೆಕ್ಸ್ಟ್, ಲಿವರ್ ಏನಿದೆಯಲ್ವಾ, ಲಿವರ್ ಇಟ್ ಸೆಕ್ರೀಟ್ಸ್ ಬೈಲ್ ಜ್ಯೂಸ್. ಸೊ ಬೈಲ್ ಜ್ಯೂಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ? ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಏನಕ್ಕೆ ಹೆಲ್ಪ್ ಆಗುತ್ತೆ? ಫ್ಯಾಟ್ಸ್ ಡೈಜೆಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಯಾವುದು? ಲಿವರ್. ದೆನ್ ಪ್ಯಾಂಕ್ರಿಯಾಸು ಸೆಕ್ರೀಟ್ಸ್ ಡೈಜೆಸ್ಟಿವ್ ಎನ್ಸೈಮ್ಸ್. ಸೊ ಆ ಸೆಕ್ರೀಷನ್ ಏನಿದೆ, ಪ್ಯಾಂಕ್ರಿಯಾಸ್ ಸೆಕ್ರೀಟ್ ಮಾಡುವಂತಹ ಜ್ಯೂಸಿಗೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಂತ ಕರಿತೀವಿ. ಸೊ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಲ್ಲಿ ಯಾವೆಲ್ಲ ಎನ್ಸೈಮ್ಸ್ ಇರುತ್ತೆ? ಟ್ರಿಪ್ಸಿನ್ ಇರುತ್ತೆ, ಕೈಮೋಟ್ರಿಪ್ಸಿನ್ ಇರುತ್ತೆ, ಲೈಪೇಸ್ ಇರುತ್ತೆ, ಅಮೈಲೇಸ್ ಇರುತ್ತೆ. ಓಕೆನಾ? ಸೊ ಟ್ರಿಪ್ಸಿನ್ನು, ಕೈಮೋಟ್ರಿಪ್ಸಿನ್ನು ಪ್ರೋಟೀನ್ ಡೈಜೆಷನ್ಗೆ, ಲೈಪೇಸು ಫ್ಯಾಟ್ ಡೈಜೆಷನ್ಗೆ, ಅದೇ ರೀತಿ ಅಮೈಲೇಸು ಕಾರ್ಬೋಹೈಡ್ರೇಟ್ ಡೈಜೆಷನ್ಗೆ ಹೆಲ್ಪ್ ಮಾಡುವಂತಹ ಎನ್ಸೈಮ್ಸ್ಗಳು. ಓಕೆ, ನೆಕ್ಸ್ಟ್, ಒನ್ ಮೋರ್ ಇಂಪಾರ್ಟೆಂಟ್ ಆರ್ಗನ್, ದಟ್ ಇಸ್ ಪ್ಯಾಂಕ್ರಿಯಾಸ್. ಸೊ ಹೊಟ್ಟೆಯ ಏನು ಹಿಂಭಾಗನೇ ಇರುವಂತಹ ಒಂದು ಲಾಂಗ್ ಫ್ಲಾಟ್ ಗ್ಲ್ಯಾಂಡ್ ಸ್ಟ್ರಕ್ಚರ್ ಇದು, ಈ ತರ ಇರುತ್ತೆ, ಆಯ್ತಾ? ಇದು ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ, ಎಂಡೋಕ್ರೈನ್ ಹಾರ್ಮೋನ್ಸ್ ಅನ್ನು ಸೆಕ್ರೀಟ್ ಮಾಡುತ್ತೆ, ಎಕ್ಸೋಕ್ರೈನ್ ಹಾರ್ಮೋನ್ಸ್ ಅನ್ನು ಸೆಕ್ರೀಟ್ ಮಾಡುತ್ತೆ. ಎಂಡೋಕ್ರೈನ್ ಅಂತಂದ್ರೆ ಇಟ್ ಇಸ್ ಡಕ್ಟ್ಲೆಸ್, ಅಂದ್ರೆ ಡೈರೆಕ್ಟ್ ಆಗಿ ಬ್ಲಡ್ ಸ್ಟ್ರೀಮಿಗೆ ಏನು ಹಾರ್ಮೋನ್ಸ್ ಅನ್ನ ಬಿಡುವಂಥದ್ದು. ಎಕ್ಸೋಕ್ರೈನ್ ಅಂದ್ರೆ ವಿತ್ ಡಕ್ಟ್. ಯಾವುದೆಲ್ಲ ಡಕ್ಟ್ಲೆಸ್
ಹಾರ್ಮೋನ್ಸ್ ಅಂತಂದ್ರೆ ಇನ್ಸುಲಿನ್ ಮತ್ತೆ ಗ್ಲೂಕಗೋನ್ ಎರಡೂ ಕೂಡ ಬ್ಲಡ್ ಶುಗರ್ ಲೆವೆಲ್ನ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂತಹ ಹಾರ್ಮೋನ್ಗಳು ಪ್ಯಾಂಕ್ರಿಯಾಸ್ ಸೆಕ್ರೆಟ್ ಮಾಡುತ್ತೆ. ದೆನ್ ಕೆಲವೊಂದಷ್ಟು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ನಾನು ಆಗಲೇ ಹೇಳಿದ ಹಾಗೆ ಟ್ರಿಪ್ಸಿನ್, ಕೈಮೋಟ್ರಿಪ್ಸಿನ್, ಲೈಪೇಸ್, ಅಮೈಲೇಸ್ ಇವುಗಳನ್ನ ಸೆಕ್ರೆಟ್ ಮಾಡುತ್ತೆ. ದೆನ್ ಏನು ಟ್ರಿಪ್ಸಿನ್ ಮತ್ತೆ ಕೈಮೋಟ್ರಿಪ್ಸಿನ್ ಏನಿದೆ ಅದು ಪ್ರೋಟೀನ್ ಡೈಜೆಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ದೆನ್ ಅಮೈಲೇಸ್ ಏನ್ ಮಾಡುತ್ತೆ ಅಂತಂದ್ರೆ ಸ್ಟಾರ್ಚ್ ಅಂದ್ರೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಅನ್ನ ಡೈಜೆಸ್ಟ್ ಮಾಡುತ್ತೆ. ದೆನ್ ಪ್ಯಾಂಕ್ರಿಯಾಟಿಕ್ ಲೈಪೇಸ್ ಏನಿದೆ ಅದು ಡೈಜೆಷನ್ ಆಫ್ ಫ್ಯಾಟ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಈ 3 ಪಾಯಿಂಟ್ ಏನಿದೆಯಲ್ವಾ ಇದು ಇಂಪಾರ್ಟೆಂಟ್, ಇದ್ರ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ದೆನ್ ಹಾಲೋಜೋಯಿಕ್ ನ್ಯೂಟ್ರಿಷನ್, ಈಗಾಗಲೇ ನಾವು ತುಂಬಾ ಸಲಿ ಈ ವರ್ಡ್ ಅನ್ನ ಬಳಕೆ ಮಾಡಿದ್ದೇವೆ. ಏನು ಇಡಿಯಾಗಿ ಆಹಾರವನ್ನು ತಗೊಂಡು ಅವುಗಳನ್ನು ಡೈಜೆಸ್ಟ್ ಮಾಡುವಂತಹ ಕೆಪಾಸಿಟಿ ಇರುವಂತಹ ಒಂದು ನ್ಯೂಟ್ರಿಷನ್ ಟೈಪ್ ಅನ್ನ ಹಾಲೋಜೋಯಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಅದರಲ್ಲಿ ಮೇನ್ ಆಗಿ 5 ಟೈಪ್ಸ್. ಒಂದು ಇಂಜೆಷನ್ನು, ಡೈಜೆಷನ್ನು, ಅಬ್ಸಾರ್ಪ್ಷನ್ನು, ಅಸಿಮಿಲೇಷನ್ ಅಂಡ್ ಇಜೆಷನ್. ಈ ಸೀಕ್ವೆನ್ಸ್ ಒಂದಾದ್ಮೇಲೆ ಒಂದು ಸೀಕ್ವೆನ್ಸ್ ಬರುತ್ತಲ್ವಾ ಅದನ್ನ ನೀವು ಕರೆಕ್ಟಾಗಿ ನೆನ್ಪಿಡಿ. ಸೊ ರೈಟ್ ದ 5 ಸ್ಟೆಪ್ಸ್ ಆಫ್ ಡೈಜೆಷನ್ ಪ್ರೋಸೆಸ್ ಇನ್ ಹಾಲೋಜೋಯಿಕ್ ನ್ಯೂಟ್ರಿಷನ್ ಅಂತ ಕೇಳ್ತಾರೆ. ಸೊ ನೀವು ಆ ಸೀಕ್ವೆನ್ಸ್ ಅಲ್ಲೇ ಬರೀಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಡೈಜೆಷನ್. 2 ಟೈಪ್ಸ್, ಒಂದು ಮೆಕ್ಯಾನಿಕಲ್ ಡೈಜೆಷನ್, ಇನ್ನೊಂದು ಕೆಮಿಕಲ್ ಡೈಜೆಷನ್ ಅಂತ ಹೇಳಿ. ಸೊ ಮೆಕ್ಯಾನಿಕಲ್ ಡೈಜೆಷನ್ ಅಂತಂದ್ರೆ ತಿಂದ ತಕ್ಷಣ ಅದನ್ನ ಅಂದ್ರೆ ಕಟ್ ಮಾಡುವಂಥದ್ದು. ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಬಕಲ್ ಕ್ಯಾವಿಟಿ ಅಂದ್ರೆ ಮೌತ್ ಅಲ್ಲಿ ಏನಿರುತ್ತೆ, ಟೀತ್ ಇರುತ್ತೆ. ಟೀತ್ ಏನ್ ಮಾಡುತ್ತೆ, ಅದು ಕಂಪ್ಲೀಟ್ ಆಗಿ ಫುಡ್ ಅನ್ನ ಸಣ್ಣ ಸಣ್ಣ ಪಾರ್ಟಿಕಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತೆ ಸಲೈವರಿ ಜ್ಯೂಸ್, ಲಾಲಾರಸ ಏನಿರುತ್ತಲ್ವಾ ಅದು ಫುಡ್ ಅನ್ನ ಬೋಲಸ್ ಆಗಿ ಕನ್ವರ್ಟ್ ಮಾಡುತ್ತೆ, ಉಂಡೆಗಳಾಗಿ ಕನ್ವರ್ಟ್ ಮಾಡುತ್ತೆ. ಮತ್ತೆ ಏನು ಮೇನ್ ಆಗಿ ಫುಡ್ ಅಲ್ಲಿ ನಾವು ಇಂಟೇಕ್ ಮಾಡುವಾಗ ಸ್ಟಾರ್ಚ್ ಇರುತ್ತಲ್ವಾ, ಸೊ ಸ್ಟಾರ್ಚ್ ಡೈಜೆಷನ್ ಸ್ಟಾರ್ಟ್ ಆಗದೆ ಮೌತ್ ಇಂದ. ಓಕೆ, ಸೊ ಯಾವ ಹೆಲ್ಪ್ ಇಂದ? ಸಲೈವರಿ ಅಮೈಲೇಸ್ ಇಂದ. ಏನು ಸಲೈವಾದಲ್ಲಿ ಇರುವಂತಹ ಸಲೈವರಿ ಅಮೈಲೇಸ್ ಇಂದ ಸ್ಟಾರ್ಚ್ ನ ಡೈಜೆಷನ್ ಮಾತ್ರ ಮೌತ್ ಅಲ್ಲೇ ಸ್ಟಾರ್ಟ್ ಆಗಿ ಹೋಗುತ್ತೆ. ನಿಮಗೆ ಬ್ರೆಡ್ ತಿಂದ ತಕ್ಷಣ ಅದನ್ನ ಅಗದ ಕೂಡ್ಲೆ ನಿಮಗೆ ಸ್ವೀಟ್ ಅಂತ ಅನ್ಸುತ್ತಲ್ವಾ, ಅಂದ್ರೆ ಸ್ವೀಟ್ ಅಂತ ಯಾಕೆ ಅನ್ಸುತ್ತೆ ಅಂತಂದ್ರೆ ಅದರಲ್ಲಿ ಬ್ರೆಡ್ ಇಸ್ ಮೇಡ್ ಅಪ್ ಆಫ್ ಸ್ಟಾರ್ಚ್. ಸೊ ಸ್ಟಾರ್ಚ್ ನ ಸಲೈವರಿ ಅಮೈಲೇಸ್ ಏನ್ ಮಾಡುತ್ತೆ ಅಂತಂದ್ರೆ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಮಾಲ್ಟೋಸ್ ಇಸ್ ನಥಿಂಗ್ ಬಟ್ ಶುಗರ್. ಸೊ ವಿ ಫೀಲ್ ಲೈಕ್ ಸ್ವೀಟ್. ದೆನ್ ಇದು ಏನು ಇಂಪಾರ್ಟೆಂಟ್ ಅಲ್ಲ ನೋಡಿ. ಈಗ ಪ್ರೋಟೀನ್ ಡೈಜೆಷನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಮೌತಲ್ಲಿ ಸ್ಟಾರ್ಟ್ ಆಗುತ್ತಾ? ಇಲ್ಲ. ಅದು ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಸ್ಟೊಮಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಟೊಮಕ್ ಅಲ್ಲಿ ಪೆಪ್ಸಿನ್ ಅನ್ನುವಂತಹ ಒಂದು ಎನ್ಸೈಮ್ ಇರುತ್ತೆ. ಅದರ ಕೆಲಸ ಏನು? ಪ್ರೋಟೀನ್ ಡೈಜೆಷನ್. ಓಕೆ, ಸೊ ಏನು ಬೋಲಸ್ ಮೌತ್ ಇಂದ ಸ್ಟೊಮಕ್ಕಿಗೆ ಬಂದಿರುತ್ತೆ, ಅದು ಗ್ಯಾಸ್ಟ್ರಿಕ್ ಜ್ಯೂಸ್ನ ಜೊತೆಗೆ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. ಅದನ್ನ ನಾವು ಖೈಮ್ ಅಂತ ಕರಿತೀವಿ. ದೆನ್ ಖೈಮ್ ಎಂಟರ್ಸ್ ಇಂಟು ಸ್ಮಾಲ್ ಇಂಟೆಸ್ಟೈನ್. ಓಕೆ, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಕಂಪ್ಲೀಟ್ ಆಗಿ ಡೈಜೆಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಯುಟಿಲೈಸ್ ಆಗುವಂತಹ ಜ್ಯೂಸು, ಒಂದು ಪ್ಯಾಂಕ್ರಿಯಾಟಿಕ್ ಜ್ಯೂಸು, ಇನ್ನೊಂದು ಲಿವರ್ ಇಂದ ಬರುವಂತಹ ಬೈಲ್ ಜ್ಯೂಸು, ಇನ್ನೊಂದು ಇಂಟೆಸ್ಟೈನ್ ಅಲ್ಲೇ ಸೆಕ್ರೇಟ್ ಆಗಿರುವಂತಹ ಇಂಟೆಸ್ಟೈನಲ್ ಜ್ಯೂಸ್. ಓಕೆ, ವಾಟ್ ಎವರ್ ಫುಡ್ ಏನ್ ಡೈಜೆಸ್ಟ್ ಆಗಿರುತ್ತಲ್ವಾ ಅದರಿಂದ ಕಂಪ್ಲೀಟ್ ಆಗಿ ಎನರ್ಜಿಯನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂಥದ್ದು ಸ್ಟ್ರಕ್ಚರ್ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ವಿಲ್ಲೈ ಅಂಡ್ ಮೈಕ್ರೋ ವಿಲ್ಲೈ. ವಾಟ್ ಎವರ್ ಅನ್ಡೈಜೆಸ್ಟೆಡ್ ಫುಡ್ ಏನಿರುತ್ತಲ್ವಾ ಅದು ಲಾಸ್ಟ್ಗೆ ಲಾರ್ಜ್ ಇಂಟೆಸ್ಟೈನಿಗೆ ಎಂಟರ್ ಆಗತ್ತೆ. ಓಕೆ, ಸೊ ಆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಕೋಲನ್ ಅನ್ನುವಂತಹ ಒಂದು ಸ್ಟ್ರಕ್ಚರ್ ಇರುತ್ತೆ. ಕೋಲನ್ದು ಮೇನ್ ಕೆಲಸ ಏನಪ್ಪಾ ಅಂತಂದ್ರೆ ವಾಟರ್ ಮತ್ತೆ ಸಾಲ್ಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು. ದೆನ್ ರೆಕ್ಟಮ್ ಏನಿದೆಯಲ್ವಾ, ಸೊ ರೆಕ್ಟಮ್ ಅನ್ಡೈಜೆಸ್ಟೆಡ್ ಫುಡ್ ಅನ್ನ ಏನ್ ಮಾಡುತ್ತೆ, ಡಿಫಕೇಟ್ ಆಗೋ ತನಕ ಅದು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಟೆಂಪರವರಿ ಆಗಿ. ಓಕೆ, ನೆಕ್ಸ್ಟ್ ಇದೇನು ಬೇಡ, ಇಟ್ಸ್ ನಾಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಹೋಗಿದ್ದಾರೆ, ಬೇಕಾಗಿಲ್ಲ. ರೋಲ್ ಆಫ್ HCl. ಸೊ HCl ಏನು ಸ್ಟೊಮಕ್ ಅಲ್ಲಿ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಇಂದ ಸೆಕ್ರೀಟ್ ಆಗುತ್ತಲ್ವಾ ಅದರ pH ತುಂಬಾನೇ ಕಡಿಮೆ ಇರುತ್ತೆ, 1.5 to 3.5 ಇರುತ್ತೆ. ಅದೇ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಈ ಬರೀ HClದು ಒಂದೇ ಕೆಲಸ ಅಲ್ಲ, 4 ತರದ ಕೆಲಸವನ್ನ ಮಾಡುತ್ತೆ.
ರೋಲ್ ಆಫ್ HCl 4 ಪಾಯಿಂಟ್ಸ್ ಅನ್ನ ಕರೆಕ್ಟಾಗಿ ನೆನ್ಪಿಡಿ. ಒಂದೇನ್ ಮಾಡತ್ತಪ್ಪ ಅಂತಂದ್ರೆ ನಮ್ಮ ಹೊಟ್ಟೆಯಲ್ಲಿ ಪೆಪ್ಸಿನ್ ಮತ್ತೆ ರೆನಿನ್ ಇನ್ಆಕ್ಟಿವ್ ಸ್ಟೇಜ್ ಅಲ್ಲಿ ಇರುತ್ತೆ. ಅದನ್ನ ಆಕ್ಟಿವೇಟ್ ಮಾಡುವಂತಹ ಕೆಲಸ HCl ಮಾಡುತ್ತೆ. ಇನ್ಆಕ್ಟಿವ್ ಪೆಪ್ಸಿನೋಜನ್, ಇನ್ಆಕ್ಟಿವ್ ಪ್ರೋರೆನಿನ್ ಅನ್ನ ಆಕ್ಟಿವ್ ಪೆಪ್ಸಿನ್ ಮತ್ತೆ ರೆನಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ದೆನ್ ಡೈಜೆಷನ್ಗೆ ಅಸಿಡಿಕ್ ಮೀಡಿಯಂ ಬೇಕಾಗಿರುತ್ತೆ. ಅಸಿಡಿಕ್ ಮೀಡಿಯಂ ಅಲ್ಲಿ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಹಾಗಾಗಿ ಅಸಿಡಿಕ್ ಮೀಡಿಯಂ ಅನ್ನ ಕೊಡುವಂತಹ ಒಂದು ಕೆಲಸವನ್ನ ಯಾವ್ದು ಮಾಡುತ್ತೆ? HCl, ಹೈಡ್ರೋಕ್ಲೋರಿಕ್ ಆಸಿಡ್ ಮಾಡುತ್ತೆ. ದೆನ್ ಫುಡ್ ಅಲ್ಲಿ ಕೆಲವೊಂದು ಅನ್ವಾಂಟೆಡ್ ಬ್ಯಾಕ್ಟೀರಿಯಾಗಳು, ಇನ್ಫೆಕ್ಷನ್ ಆಗುವಂತಹ ಒಂದು ಮೈಕ್ರೋಬ್ಸ್ಗಳು ಇರ್ತವೆ. ಅವುಗಳನ್ನ ಏನ್ ಮಾಡುತ್ತೆ? ಸಾಯಿಸುವಂತಹ ಕೆಲಸ HCl ಮಾಡುತ್ತೆ. ದೆನ್ ಹೊಟ್ಟೆಯಲ್ಲಿ ತಿಂದ ಆಹಾರ ಅಲ್ಲೇ ಉಳಿದೇ ಇರೋ ಹಾಗೆ ಪ್ರಿವೆಂಟ್ ಮಾಡುವಂತಹ ಕೆಲಸವನ್ನ, ಪ್ಯೂಟ್ರಿಫಿಕೇಶನ್ ಆಫ್ ಫುಡ್ ಅನ್ನ ಏನ್ ಮಾಡುತ್ತೆ? ತಡೆಯುತ್ತೆ. ಯಾವುದು? HCl. ಈ ರೀತಿ 4 ಅಡ್ವಾಂಟೇಜ್ಗಳನ್ನ ಕರೆಕ್ಟ್ ಆಗಿ ನೆನ್ಪಿಡಿ. ನೆಕ್ಸ್ಟ್, ಸಲೈವರಿ ಗ್ಲ್ಯಾಂಡ್ಸ್. ಸಲೈವರಿ ಗ್ಲ್ಯಾಂಡ್ಸ್ ಎಲ್ಲಿರುತ್ತೆ? ಬಾಯಲ್ಲಿರುತ್ತಲ್ವಾ? ಸೊ ಅದು ಅವುಗಳ ರೋಲ್ ಏನು ಅಂತಂದ್ರೆ ಏನ್ ಮಾಡುತ್ತೆ ಅಂತಂದ್ರೆ ಓರಲ್ ಕ್ಯಾವಿಟಿ ಅಂದ್ರೆ ಬಾಯಲ್ಲಿ ಇರುವಂತಹ ಸಾಫ್ಟ್ ಮತ್ತೆ ಹಾರ್ಡ್ ಟಿಶ್ಯೂಗಳನ್ನ ಪ್ರೊಟೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಮತ್ತೆ ಹಲ್ಲು ಹುಳುಕ ಆಗದೆ ಇರೋ ಹಾಗೆ ಪ್ರೊಟೆಕ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಈ ಸಲೈವರಿ ಗ್ಲ್ಯಾಂಡ್ಸ್ ಮಾಡುತ್ತೆ. ದೆನ್ ನೆಕ್ಸ್ಟು ಇದೇನ್ ಮಾಡುತ್ತೆ ಅಂತಂದ್ರೆ ಓರಲ್ ಕ್ಯಾವಿಟಿಯಲ್ಲಿ ಯಾವುದೇ ರೀತಿ ಕೆಟ್ಟ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗ್ರೋತ್ ಆಗದೆ ಇರೋ ಹಾಗೆ ತಡೆಯುತ್ತೆ. ದೆನ್ ರಿಪೇರಿಂಗ್ ಆಫ್ ಟಿಶ್ಯೂದಲ್ಲೂ ಹೆಲ್ಪ್ ಮಾಡುತ್ತೆ. ಮತ್ತೆ ಇದು ಬೇಗ ಬ್ಲಡ್ ಕ್ಲಾಟ್ ಆಗೋ ರೀತಿ, ಮತ್ತೆ ಏನೇ ಗಾಯ ಆದ್ರೂ ಕೂಡ ಬೇಗ ಅದು ಮಾಗೋ ರೀತಿ ಹೆಲ್ಪ್ ಮಾಡುತ್ತೆ. ದೆನ್ ಸಲೈವಾದಲ್ಲಿ ಅಮೈಲೇಸ್ ಅನ್ನುವಂತಹ ಎನ್ಸೈಮ್ ಇರುತ್ತೆ. ಅದರದ್ದು ರೋಲ್ ಏನು? ಸ್ಟಾರ್ಚ್ ಅನ್ನ ಮಾಲ್ಟೋಸ್ ಆಗಿ ಮತ್ತೆ ಡೆಕ್ಸ್ಟ್ರಿನ್ ಆಗಿ ಕನ್ವರ್ಟ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಸ್ಟೊಮಕ್ಕಿಗೆ ಹೋಗ್ಲಿಕ್ಕೆ ಮುಂಚೆನೆ ಸ್ಟಾರ್ಚ್ ಡೈಜೆಷನ್ ಸ್ಟಾರ್ಟ್ ಆಗಿರುತ್ತೆ. ಓಕೆನಾ? ದೆನ್ ಸಲೈವಾದಿಂದ ಏನು ಫುಡ್ ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತಲ್ವಾ, ಅದನ್ನ ಈಸಿಯಾಗಿ ಡಿಸಾಲ್ವ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಸೊ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಂದ್ರೆ ನಮಗೆ ಗೊತ್ತಿದೆ, ಅದರ ಅವಶ್ಯಕತೆ ಇಲ್ಲ ಮತ್ತೆ ಓದೋದು. ನೆಕ್ಸ್ಟ್, ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಂ. ಸೊ ಇದರಲ್ಲಿ ಅಂಥದ್ದೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿಲ್ಲ. ಸೊ ವಿ ಕ್ಯಾನ್ ಸ್ಕಿಪ್ ದಿಸ್. ಇಲ್ಲೊಂದು ಪಾಯಿಂಟ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಸೊ ಸ್ಮಾಲ್ ಇಂಟೆಸ್ಟೈನಲ್ ಜ್ಯೂಸ್ ಅನ್ನ ಸೆಕ್ರೀಟ್ ಮಾಡುತ್ತೆ ಅಂತ ತಿಳಿದಿರಲಿ. ಆ ಇಂಟೆಸ್ಟೈನಲ್ ಜ್ಯೂಸ್ ಅನ್ನ ನಾವು ಸಕ್ಕಸ್ ಎಂಟರಿಕಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಕ್ಕಸ್ ಎಂಟರಿಕಸ್. ಓಕೆ. ನೆಕ್ಸ್ಟು, ಇಂಟೆಸ್ಟೈನಲ್ ಜ್ಯೂಸ್ ಇಂದ ಏನಾಗತ್ತಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಡೈಜೆಷನ್ ಪ್ರೊಸೆಸ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ. ಸಕ್ಕಸ್ ಎಂಟರಿಕಸ್ ಅನ್ನುವಂತಹ ಒಂದು ವರ್ಡ್ ನೆನಪಿರ್ಲಿ ಸಾಕು. ನೆಕ್ಸ್ಟ್, ವಿಲ್ಲೈ ಅಂಡ್ ಮೈಕ್ರೋ ವಿಲ್ಲೈ. ಸೊ ಏನು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ತಿಂದಂತಹ ಆಹಾರ ಏನಾಗುತ್ತೆ? ಅಬ್ಸಾರ್ಬ್ ಆಗುತ್ತೆ, ಅಂದ್ರೆ ನ್ಯೂಟ್ರಿಯೆಂಟ್ಸ್ ಆಗಿ ಅದನ್ನ ಬಾಡಿ ಹಿಡ್ಕೊಳ್ಳುತ್ತೆ. ಆ ಹಿಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುವಂತಹ ಅಂಗಗಳೇ ಯಾವುದು ಅಂತಂದ್ರೆ ವಿಲ್ಲೈ. ಸೊ ಈ ಪಾಯಿಂಟು ತುಂಬಾ ಇಂಪಾರ್ಟೆಂಟ್. ವಾಟ್ ಈಸ್ ವಿಲ್ಲೈ? ದ ಸ್ಮಾಲ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಆಫ್ ಇನ್ನರ್ ವಾಲ್ ಆಫ್ ಇಂಟೆಸ್ಟೈನ್. ಸೊ ಇನ್ನರ್ ವಾಲ್ ಆಫ್ ಇಂಟೆಸ್ಟೈನ್ ಅಲ್ಲಿ ಫಿಂಗರ್ ಲೈಕ್ ಬೆರಳುಗಳ ರೀತಿ ಪ್ರೊಜೆಕ್ಷನ್ ಇರುತ್ತಲ್ವಾ, ಅವುಗಳನ್ನ ನಾವು ವಿಲ್ಲೈ ಅಂತ ಕರಿತೀವಿ. ಸೊ ಫರ್ದರ್ ವಿಲ್ಲೈಗಳು ಫೋಲ್ಡ್ ಆಯ್ತು ಅನ್ಕೊಳ್ಳಿ, ಅದನ್ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಅದು ಏನಾಗಿರುತ್ತೆ? ವಿಲ್ಲೈಗಳು ಫರ್ದರ್ ಫೋಲ್ಡ್ ಆಗಿರುತ್ತೆ. ಆ ಸ್ಟ್ರಕ್ಚರ್ಗಳನ್ನ ನಾವು ಮೈಕ್ರೋ ವಿಲ್ಲೈ ಅಂತ ಕರಿತೀವಿ. ಸೊ ಈ ರೀತಿ ಫೋಲ್ಡೆಡ್ ಸ್ಟ್ರಕ್ಚರ್ ಇರೋದ್ರಿಂದ ಅವುಗಳ ಇಂಟರ್ನಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಆಗುತ್ತೆ. ಸೊ ದಟ್ ಅಬ್ಸಾರ್ಪ್ಷನ್ ರೇಟ್ ಕೂಡ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ಸ್ ಇಟ್. ದೆನ್ ಲಿವರ್. ಸೊ ಲಿವರ್ ಏನಿದೆಯಲ್ವಾ, ಸೊ ಒನ್ ಆಫ್ ದ ಮೋಸ್ಟ್ ಆಕ್ಟಿವ್ ಅಂಡ್ ಇಂಪಾರ್ಟೆಂಟ್ ಡೈಜೆಸ್ಟಿವ್ ಗ್ಲ್ಯಾಂಡ್. ಓಕೆ. ಸೊ ಇದು ಹೊಟ್ಟೆಯ ಮೇಲ್ಭಾಗದಲ್ಲಿ ಕಂಡು ಬರುವಂತಹ ಒಂದು ಅಂಗ. ಸೊ ನಿಮಗೆ ಗೊತ್ತಿರುತ್ತೆ, ಅದು ರೆಡ್ಡಿಶ್ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ. ಮೇನ್ ಏನು ಲಿವರ್ ಏನನ್ನ ಸೆಕ್ರೀಟ್ ಮಾಡುತ್ತೆ ಅಂತ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಏನನ್ನ ಸೆಕ್ರೀಟ್ ಮಾಡುತ್ತೆ? ಬೈಲ್ ಜ್ಯೂಸ್ ಅನ್ನ ಸೆಕ್ರೀಟ್ ಮಾಡುತ್ತೆ. ಓಕೆ. ಸೊ ಬೈಲ್ ಜ್ಯೂಸ್ನ ಮೇನ್ ಫಂಕ್ಷನ್ ಏನು? ಫ್ಯಾಟ್ ಅನ್ನ ಏನ್ ಮಾಡುತ್ತೆ?
ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ಡೈಜೆಷನ್ ಪ್ರೊಸೆಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ. ಕೆಲವೊಮ್ಮೆ ಅದು ಗ್ಲೂಕೋಸ್ ಅನ್ನು ಕೂಡ ಸ್ಟೋರ್ ಮಾಡಿ ರಿಲೀಸ್ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಮತ್ತೆ ಹಿಮೋಗ್ಲೋಬಿನ್ ಕೂಡ ಪ್ರೊಸೆಸ್ ಮಾಡುತ್ತೆ. ಮತ್ತೆ ಇದು ಏನು ಡೆಡ್ ಅಂಡ್ ವಾರ್ನ್ ಔಟ್ RBC ಏನಿರುತ್ತಲ್ಲ ಅದನ್ನ ರಿಮೂವ್ ಮಾಡ್ಲಿಕ್ಕೆ ಲಿವರ್ ಹೆಲ್ಪ್ ಮಾಡುತ್ತೆ. ಓಕೆ. ನೆಕ್ಸ್ಟ್, ಸೊ ಹಾರ್ಮ್ಫುಲ್ ಅಮೋನಿಯಾ ಏನಿರುತ್ತಲ್ವಾ ಅದನ್ನ ಯೂರಿಯಾಗೆ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್, ಡೈಜೆಸ್ಟಿವ್ ಜ್ಯೂಸ್. ಇಲ್ಲಿ 4 ಪಾಯಿಂಟ್ ಇದೆ. ಕರೆಕ್ಟಾಗಿ 4 ಪಾಯಿಂಟ್ ಅನ್ನ ನೆನ್ಪಿಟ್ಕೊಂಡ್ರೆ ಆಯ್ತು. ಸೊ ಬೈಲ್ ಜ್ಯೂಸ್ ಏನ್ ಮಾಡುತ್ತೆ, ಫ್ಯಾಟ್ ಅನ್ನ ಸೆಕ್ರೀಟ್ ಮಾಡಿ ದೊಡ್ಡ ಒಂದು ಫ್ಯಾಟ್ ಗ್ಲೋಬ್ಯುಲ್ನ ಸಣ್ಣ ಸಣ್ಣ ಗ್ಲೋಬ್ಯುಲ್ ಆಗಿ ಕಟ್ ಮಾಡುತ್ತೆ. ದೆನ್ ಪ್ಯಾಂಕ್ರಿಯಾಟಿಕ್ ಅಂಡ್ ಇಂಟೆಸ್ಟೈನಲ್ ಅಮೈಲೇಸ್ ಅಂದ ತಕ್ಷಣ ಎಲ್ಲಿಗೆ ಹೋಗ್ಬೇಕು, ಕಾರ್ಬೋಹೈಡ್ರೇಟಿಗೆ ಹೋಗ್ಬೇಕು. ಕಾರ್ಬೋಹೈಡ್ರೇಟ್ ಇದನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಟ್ರಿಪ್ಸಿನ್ ಮತ್ತೆ ಕ್ರೀಮೋಟ್ರಿಪ್ಸಿನ್ ಪ್ರೋಟೀನ್ ಅನ್ನ ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿವು, ನೋಟ್ ಇಟ್ ಇಂಪಾರ್ಟೆಂಟ್. ದೆನ್ ಲೈಪೇಸ್ ಏನ್ ಮಾಡುತ್ತೆ, ಫ್ಯಾಟ್ ಅನ್ನ ಫ್ಯಾಟಿ ಆಸಿಡ್ ಆಗಿ ಗ್ಲಿಸರಾಲ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ದಟ್ಸ್ ಇಟ್. ನೆಕ್ಸ್ಟ್, ಸೊ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಏನು ಅನ್ವಾಂಟೆಡ್ ಇಂಡೈಜೆಸ್ಟಬಲ್ ಫುಡ್ ಮೆಟೀರಿಯಲ್ ಇರುತ್ತಲ್ವಾ, ಅದರಲ್ಲಿರುವಂತಹ ವಾಟರ್ ಅನ್ನ ಅದು ಎಳ್ಕೊಂಡು ಅಬ್ಸಾರ್ಬ್ ಮಾಡಿಕೊಂಡು, ಸೊ ಇಂಡೈಜೆಸ್ಟೆಡ್ ಫುಡ್ ಮ್ಯಾಟರ್ ಏನಿದೆ ಅದು ಏನಾಗಿ ಕನ್ವರ್ಟ್ ಆಗ್ಲಿಕ್ಕೆ, ಸಾಲಿಡ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ, ಅಂದ್ರೆ ನಾವೇನ್ ಡಿಫಿಕೇಟ್ ಮಾಡ್ತೀವಲ್ವಾ ಹೊರಗೆ, ಅದು ಸಾಲಿಡ್ ಸ್ಟೇಟ್ ಅಲ್ಲಿ ಇರ್ಲಿಕ್ಕೆ ಕಾರಣನೇ ಯಾವುದು ಅಂತಂದ್ರೆ ಈ ಲಾರ್ಜ್ ಇಂಟೆಸ್ಟೈನ್. ಸೊ ಲಾರ್ಜ್ ಇಂಟೆಸ್ಟೈನ್ ಮೇಜರ್ ಫಂಕ್ಷನ್ ಏನಾಗಿರುತ್ತೆ ಅಂತಂದ್ರೆ ಉಳಿದಿರುವಂತಹ ನೀರನ್ನ ಅನ್ಡೈಜೆಸ್ಟೆಡ್ ಫುಡ್ ಇಂದ ಅಬ್ಸಾರ್ಬ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡುತ್ತೆ. ಅದರೊಟ್ಟಿಗೆ ಕೆಲವೊಂದಷ್ಟು ವಿಟಮಿನ್ಸ್ ಗಳನ್ನು ಕೂಡ ಅವು ಅಬ್ಸಾರ್ಬ್ ಮಾಡ್ಕೊಳ್ತವೆ. ಸೊ ಅಬ್ಸಾರ್ಬ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಲಾರ್ಜ್ ಇಂಟೆಸ್ಟೈನಿಗೆ ಇರುತ್ತೆ. ದೆನ್ ಇದು ಏನು ಲಾರ್ಜ್ ಇಂಟೆಸ್ಟೈನ್ ಒಳಗಿನ ಇನ್ನರ್ ಮೋಸ್ಟ್ ಲೇಯರ್ ಇರುತ್ತಲ್ವಾ, ಅದು ಒಂಥರ ಪ್ರೊಟೆಕ್ಟಿವ್ ಲೇಯರ್ ಆಗಿ ಆಕ್ಟ್ ಮಾಡುತ್ತೆ. ಅದು ಮೈಕ್ರೋಬಿಯಲ್ ಇನ್ಫೆಕ್ಷನ್ ಇಂದ ಹೆಲ್ಪ್ ಮಾಡುತ್ತೆ. ದೆನ್ ಅಂದ್ರೆ ಮೈಕ್ರೋಬಿಯಲ್ ಇನ್ಫೆಕ್ಷನ್ ಅನ್ನ ತಡೆಯುತ್ತೆ. ನೆಕ್ಸ್ಟ್, ರೆಕ್ಟಮ್ ಏನಿದೆಯಲ್ವಾ, ನಾನು ಆಗ್ಲೇ ಹೇಳಿದ್ದೀನಿ, ರೆಕ್ಟಮ್ಮು ಟೆಂಪ್ರವರಿ ಆಗಿ ಏನು ನಾವು ಹೊರಗಡೆ ಹಾಕುವಂತಹ ಅನ್ಡೈಜೆಸ್ಟೆಡ್ ಸ್ಟೂಲ್ ಏನಿದೆಯಲ್ವಾ ಅದನ್ನ ಸ್ಟೋರ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡುತ್ತೆ ರೆಕ್ಟಮ್. ಓಕೆ. ಇನ್ನೊಂದಿದೆ ಕೋಲಾನ್ ಏನ್ ಮಾಡುತ್ತೆ, ಇಟ್ ಅಬ್ಸಾರ್ಬ್ಸ್ ಸಾಲ್ಟ್ಸ್ ಅಂಡ್ ಅದರ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್. ಅಬ್ಸಾರ್ಪ್ಷನ್ ಕೆಲಸವನ್ನ ಕೋಲಾನ್ ಮಾಡುತ್ತೆ. ಓಕೆ. ಇಲ್ಲಿಗೆ ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಯಿತು. ಈಗ ಅದ್ಭುತವಾದ ಅಂಗ, ದೇಹದಲ್ಲೇ ಅದ್ಭುತವಾದ ಅಂಗ. ಅದ್ಭುತ ಅಂತ ಯಾಕೆ ಕರಿತಾ ಇದ್ದೀನಿ ಅಂತಂದ್ರೆ, ಹುಟ್ಟಿದಾಗಿನಿಂದ ನಾವು ಸಾಯೋ ತನಕ ನಿರಂತರವಾಗಿ ಏನ್ ಮಾಡುತ್ತೆ, ತನ್ನ ಕೆಲಸವನ್ನ ಬಹಳ ಕರ್ತವ್ಯದಿಂದ ಮಾಡುವಂತಹ ಒಂದು ಅಂಗವೇ ಹಾರ್ಟ್. ಒಂದು ಕ್ಷಣ ನಿಲ್ಲಿ ಏನಾಗತ್ತೆ, ನಮ್ ಜೀವನ ಎದುರೋಗಿರುತ್ತಲ್ವಾ. ಓಕೆ. ಇಂತಹ ಅದ್ಭುತವಾದ ಅಂಗದ ಬಗ್ಗೆ ನಿಮಗೆ ಎಕ್ಸಾಮ್ ಅಲ್ಲಿ ಫಿಕ್ಸ್ ಕ್ವಶನ್ ಇರುತ್ತೆ. ನಾನೇ GPT ಎಕ್ಸಾಮ್ ಬರಿಬೇಕಾದ್ರೆ PCM ನವರಿಗೆ ಹಾರ್ಟ್ ಇತ್ತು, CBZ ನವರಿಗೆ ಕಿಡ್ನಿ ಇತ್ತು. ಓಕೆ. ಸೊ ಹಾರ್ಟ್ದು ಡಯಾಗ್ರಾಮು ಕೇಳ್ತಾರೆ. ವೆರಿ ಈಸಿಲಿ ಯು ಕ್ಯಾನ್ ಸ್ಕೋರ್ 4 ಮಾರ್ಕ್ಸ್ ಫ್ರಮ್ ದಿಸ್. ಹೇಗೆ ಮನೆಯಲ್ಲಿ 3 ರೂಮು 2 ರೂಮು ಇರುತ್ತೋ ಹಾಗೇನೆ ಹಾರ್ಟಲ್ಲಿ 4 ರೂಮ್ಗಳು ಇರ್ತವೆ. ಸೊ 4 ರೂಮ್ಗಳು ಏನಿರ್ತಾವಲ್ವಾ, ಆ ಒಂದೊಂದು ರೂಮಿಗೆ ಒಂದೊಂದು ಹೆಸರಿದೆ. ಏನ್ ಹೆಸರಿದೆ ನೋಡೋಣ. ನೋಡಿ, ಈ ಮೇಲ್ಭಾಗ ಏನಿದೆಯಲ್ವಾ, ಈ ಮೇಲ್ಭಾಗವನ್ನ ರೈಟ್ ಆಟ್ರಿಯಂ ಅಂತ ಕರಿತೀವಿ. ಈ ಮೇಲ್ಭಾಗವನ್ನ ಲೆಫ್ಟ್ ಆಟ್ರಿಯಂ ಅಂತ ಕರಿತೀವಿ. ಈ ಕೆಳಗಡೆ ಭಾಗವನ್ನ, ರೈಟ್ ಆಟ್ರಿಯಂನ ಕೆಳಗಡೆ ಇರುವುದನ್ನ ರೈಟ್ ವೆಂಟ್ರಿಕಲ್ ಅಂತ ಕರಿತೀವಿ. ಈ ಕೆಳಗಿನ ಭಾಗವನ್ನ ಲೆಫ್ಟ್ ವೆಂಟ್ರಿಕಲ್ ಅಂತ ಕರಿತೀವಿ. ಓಕೆನಾ. ನೋಡಿ, ಇಲ್ಲಿ ಸುಪೀರಿಯರ್ ಅಂಡ್ ಇನ್ಫೀರಿಯರ್ ವೆನಾ ಕೇವಾ ಅಂತ ಇರುತ್ತೆ. ಅದ್ರ ಒಳಗಡೆಯಿಂದ ಏನಾಗುತ್ತೆ ಅಂತಂದ್ರೆ ಅಶುದ್ಧ ರಕ್ತ ಒಳಗಡೆ ಎಂಟರ್ ಆಗುತ್ತೆ. ಫಸ್ಟ್ ಎಲ್ಲಿಗೆ ಎಂಟರ್ ಆಗುತ್ತೆ, ರೈಟ್ ಆಟ್ರಿಯಮ್ಮಿಗೆ ಎಂಟರ್ ಆಗುತ್ತೆ.
ರೈಟ್ ಆಟ್ರಿಯಂನ ಥ್ರೂ ಟ್ರೈಕಿಪ್ಸಿಡ್ ವಾಲ್ವ್ ಅಂತ ಇರುತ್ತೆ ಇಲ್ಲಿ. ಆ ಟ್ರೈಕಿಪ್ಸಿಡ್ ವಾಲ್ವ್ ಇಂದಾಗಿ ಏನಾಗುತ್ತೆ ಅಂತಂದ್ರೆ ರೈಟ್ ವೆಂಟ್ರಿಕಲ್ಲಿಗೆ ಏನಾಗುತ್ತೆ ಬ್ಲಡ್ ಫ್ಲೋ ಆಗುತ್ತೆ. ಓಕೆ, ರೈಟ್ ವೆಂಟ್ರಿಕಲ್ಲಿಗೆ ಫ್ಲೋ ಆದ ತಕ್ಷಣ ಅದೇನಾಗತ್ತೆ ಅಂತಂದ್ರೆ ಆಮ್, ಹ್ಮ್, ಹ್ಮ್. ಫ್ಲೋ ಆದ ತಕ್ಷಣ ಏನಾಗತ್ತಪ್ಪ ಅಂತಂದ್ರೆ ಆಮ್, ಇಲ್ಲಿ ಆ, ಅಂದ್ರೆ ಅದು ಅಶುದ್ಧ ರಕ್ತ ಆಗಿರತ್ತಲ್ವಾ. ಹ್ಮ್ ಸೊ ಅಶುದ್ಧ ರಕ್ತ ಆಗಿರೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಅದು ಪಲ್ಮನರಿ ಆರ್ಟರಿ ಥ್ರೂ ಪಲ್ಮನರಿ ಆರ್ಟರಿ ಥ್ರೂ ಲಂಗ್ಸಿಗೆ ಬ್ಲಡ್ ಫ್ಲೋ ಆಗುತ್ತೆ. ಓಕೆ, ಲಂಗ್ಸಿಗೆ ಫ್ಲೋ ಆದ ತಕ್ಷಣ ಲಂಗ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಏನು ಇಂಪ್ಯೂರ್ ಬ್ಲಡ್ ಇರುತ್ತೆ ಅದು ಪ್ಯೂರ್ ಬ್ಲಡ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗ್ಬಿಟ್ಟು ಈ ಪಲ್ಮನರಿ ವೇನ್ಸ್ ಏನ್ ಕಾಣಿಸ್ತಾ ಇದೆಯಲ್ವಾ, ಈ ಪಲ್ಮನರಿ ವೇನ್ಸ್ ಇಂದ ಡೈರೆಕ್ಟ್ ಆಗಿ ಲೆಫ್ಟ್ ವೆಂಟ್ರಿಕಲ್ ನ ಕಡೆಗೆ ಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಪ್ಯೂರ್ ಬ್ಲಡ್ ಬಂದು ಶೇಖರಣೆ ಆಗತ್ತೆ. ಓಕೆ, ಸೊ ಈ ಪ್ಯೂರ್ ಬ್ಲಡ್ ಏನಿದೆಯಲ್ವಾ, ಈ ಪ್ಯೂರ್ ಬ್ಲಡ್ ಡೈರೆಕ್ಟ್ ಆಗಿ ಈ ಒಂದು ದೊಡ್ಡ ಅಂಗ ಕಾಣಿಸ್ತಿದ್ಯಾ ಅಯೋರ್ಟಾ ಅನ್ನುವಂಥ ಅಂಗ, ಈ ಅಯೋರ್ಟಾದ ಥ್ರೂ ಇಡೀ ಬಾಡಿಗೆ ತಲೆಯಿಂದ ಕಾಲಿನ ತನಕ ಪ್ರತಿಯೊಂದು ವೇನ್ಸಿಗೂ ಏನಾಗುತ್ತೆ ಶುದ್ಧ ರಕ್ತ ಪಾಸ್ ಆಗುತ್ತೆ. ಈ ರೀತಿ ನಿಮಗೆ ಆ ಫ್ಲೋ ಚಾರ್ಟ್ ಏನಿದೆಯಲ್ವಾ ಬ್ಲಡ್ ಮೂವ್ಮೆಂಟ್ ಅದನ್ನ ಕೇಳ್ತಾರೆ. ಓಕೆ, ನೋಡಿ ಹಾರ್ಟ್ ಅಲ್ಲಿ 4 ಚೇಂಬರ್ಸ್ ಇದೆ. ಅಪ್ಪರ್ ಲೆಫ್ಟ್, ರೈಟ್ ಆಟ್ರಿಯಾ, ಲೋವರ್ ಲೆಫ್ಟ್ ಅಂಡ್ ಲೋವರ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್. ನೋಡಿ ಅಪ್ಪರ್ ಪಾರ್ಟ್ ಅನ್ನ ಹಾರ್ಟಿನ ಮೇಲ್ಭಾಗವನ್ನ ಆಟ್ರಿಯಂ ಅಂತ ಕರಿತೀವಿ. ಇದನ್ನ ರೈಟ್ ಆಟ್ರಿಯಂ, ಇದು ಲೆಫ್ಟ್ ಆಟ್ರಿಯಂ. ಕೆಳಗಡೆ ಭಾಗವನ್ನ ವೆಂಟ್ರಿಕಲ್ಸ್ ಅಂತ ಕರಿತೀವಿ. ಆಟ್ರಿಯಮ್ಮು ಚಿಕ್ಕ ಸೈಜ್ ಅಲ್ಲಿ ಇರುತ್ತೆ, ವೆಂಟ್ರಿಕಲ್ಸ್ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ. ಓಕೆನಾ. ನೋಡಿ ಹಾರ್ಟ್ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ, ಅದನ್ನ ನಾವು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಫಸ್ಟ್ ಎಂಟರ್ ಆಗದೆ ರೈಟ್ ಆಟ್ರಿಯಮಿಗೆ. ಯಾವ್ದ್ರಿಂದ ಎಂಟರ್ ಆಗುತ್ತೆ, ಸುಪೀರಿಯರ್ ಮತ್ತೆ ಇನ್ಫೀರಿಯರ್ ವೆನಕೇವದಿಂದ ಎಂಟರ್ ಆಗುತ್ತೆ. ಎಂಟರ್ ಆಗ್ಬಿಟ್ಟು ಎಲ್ಲಿಗೆ ಕೆಳಗಡೆ ಬರುತ್ತೆ, ಅದನ್ನ ರೈಟ್ ವೆಂಟ್ರಿಕಲ್ ಅಂತ ಕರಿತೀವಿ. ಅದರಿಂದ ಅಂದ್ರೆ ರೈಟ್ ವೆಂಟ್ರಿಕಲ್ ಇಂದ ಏನಾಗುತ್ತೆ ಅಂತಂದ್ರೆ ಪಲ್ಮನರಿ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ. ಪಲ್ಮನರಿ ಸರ್ಕ್ಯುಲೇಷನ್ ಅಂದ್ರೆ ಹಾರ್ಟ್ ಇಂದ ಲಂಗ್ಸಿಗೆ ಬ್ಲಡ್ ಹೋಗೋದನ್ನೇ ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸೊ ಲಂಗ್ಸ್ ಏನ್ ಮಾಡುತ್ತೆ, ಇದು ಆಕ್ಸಿಜನ್ ಕಂಟೆಂಟ್ ಅನ್ನ ಬ್ಲಡ್ ಅಲ್ಲಿ ಜಾಸ್ತಿ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಅನ್ನ ಓಡಿಸುತ್ತೆ. ಅದನ್ನ ನಾವು ಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರಿತೀವಿ. ವಾಪಸ್ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಎಂಟರ್ ಆಗುತ್ತೆ, ಲೆಫ್ಟ್ ಆಟ್ರಿಯಮಿಗೆ, ಹಾರ್ಟಿನ ಮೇಲ್ಭಾಗಕ್ಕೆ ಎಂಟರ್ ಆಗುತ್ತೆ, ಇಲ್ಲಿಗೆ ಎಂಟರ್ ಆಗುತ್ತೆ. ಓಕೆನಾ. ದೆನ್ ಪಾಸಸ್ ಇನ್ ಟು ದ ಲೆಫ್ಟ್ ವೆಂಟ್ರಿಕಲ್. ಅದು ತಕ್ಷಣ ಎಲ್ಲಿಗೆ ಬರುತ್ತೆ, ಕೆಳಗಡೆಗೆ ಬರುತ್ತೆ. ಕೆಳಗಡೆಯಿಂದ ಏನಾಗುತ್ತೆ ಅಂತಂದ್ರೆ ಅಯೋರ್ಟಾದ ಥ್ರೂ ಇಡೀ ಬಾಡಿಗೆ ಫ್ಲೋ ಆಗುತ್ತೆ. ಇದನ್ನ ನಾವು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಓಕೆ, ಒಂದು ಮಿನಿಟ್ಟಿಗೆ ಎಷ್ಟು ಸಲ ಹಾರ್ಟ್ ಬಡ್ಕೊಳ್ಳುತ್ತೆ ಅಂತ ಕೇಳ್ತಾರೆ. 72 ಟೈಮ್ಸ್ ಬಡ್ಕೊಳ್ಳುತ್ತೆ. ನೋಡಿ ಎಕ್ಸರ್ಸೈಸ್ ಮಾಡೋದ್ರಿಂದ ಹಾರ್ಟ್ ರೇಟ್ ಜಾಸ್ತಿ ಆಗ್ಬಿಟ್ಟು ಹಾರ್ಟ್ ಇಂದು ಆಯಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ರೆಗ್ಯುಲರ್ ಆಗಿ ನಿಮ್ಮ ಹೆಲ್ತ್ ಕಡೆ ಕೂಡ ನಿಮಗೆ ಗಮನ ಇರಲಿ. ದೆನ್ ಪೆರಿಕಾರ್ಡಿಯಂ ಶೀಲ್ಡ್. ಪೆರಿಕಾರ್ಡಿಯಂ ಶೀಲ್ಡ್ ಅಂತಂದ್ರೆ ಹಾರ್ಟ್ ನ ಒಂದು ಪ್ರೊಟೆಕ್ಟಿವ್ ಅಂಗ. ಓಕೆ, ಕಾರ್ಡಿಯಾಕ್ ಸೆಪ್ಟಮ್ ಅಂದ್ರೆ ಹಾರ್ಟ್ ನ 2 ಪಾರ್ಟ್ಸ್ ಆಗಿ ಏನ್ ಡಿವೈಡ್ ಮಾಡುತ್ತಲ್ಲ ಅದನ್ನ ಕಾರ್ಡಿಯಾಕ್ ಸೆಪ್ಟಮ್ ಅಂತ ಕರಿತೀವಿ. ದೆನ್ ಪಲ್ಮನರಿ ಆರ್ಟರಿ ಏನ್ ಮಾಡುತ್ತೆ ಅಂತಂದ್ರೆ ಇಂಪ್ಯೂರ್ ಬ್ಲಡ್ ಅನ್ನ ರಿಮೂವ್ ಮಾಡುತ್ತೆ ಫ್ರಮ್ ಹಾರ್ಟ್. ಅದೇ ರೀತಿ ಪಲ್ಮನರಿ ಅಯೋರ್ಟಾ ಏನ್ ಮಾಡುತ್ತೆ ಅಂತಂದ್ರೆ ಶೇಖರಣೆ ಆಗಿರುವಂತಹ ಪ್ಯೂರ್ ಬ್ಲಡ್ ಅನ್ನ ಹಾರ್ಟ್ ಇಂದ ತಕೊಂಡು ಹೋಗುತ್ತೆ, ಎಲ್ಲ ಬಾಡಿಗೆ ಹಂಚ್ಬೇಕಲ್ವಾ. ದೆನ್ ಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಏನು, ಹೈ ಕಂಟೆಂಟ್ ಆಫ್ ಆಕ್ಸಿಜನ್ ಇದ್ದು ಲೋ ಕಂಟೆಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇದ್ರೆ ಅದನ್ನ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರಿತೀವಿ. ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಹೈ ಕಾರ್ಬನ್ ಡೈಆಕ್ಸೈಡ್ ಲೋ ಆಕ್ಸಿಜನ್ ಇತ್ತು ಅಂತಂದ್ರೆ ಅವುಗಳನ್ನ ನಾವು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರಿತೀವಿ. ದಿಸ್ ಈಸ್ ಅಬೌಟ್ ಹಾರ್ಟ್. ದೆನ್ ಲಿಂಫ್ ಅಂತ ಒಂದು ಆರ್ಗನ್ ಇದೆ.
ಸೊ ಲಿಂಫ್ ಏನಿದೆ ಅಂತಂದ್ರೆ ಅದು ಒಂದು ಯೆಲ್ಲೋ ಕಲರ್ ಫ್ಲೂಯಿಡ್. ಅದರದ್ದು ಮೇನ್ ಕೆಲಸ ಏನಪ್ಪಾ ಅಂತಂದ್ರೆ ಬಾಡಿಯನ್ನ ಯಾವುದೇ ರೀತಿಯ ಕಾಯಿಲೆಗಳಿಂದ ಪ್ರೊಟೆಕ್ಟ್ ಮಾಡುವಂಥದ್ದು. ಲಿಂಫಲ್ಲಿ ಲಿಂಫೋಸೈಟ್ಸ್ ಅಂತ ಇರುತ್ತೆ. ಅವುಗಳೇನ್ ಮಾಡುತ್ತೆ, ಆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾನ ಸಾಯಿಸುವಂತಹ ಕೆಲಸವನ್ನ ಮಾಡುತ್ತೆ. ಮತ್ತೆ ಎಲ್ಲಾದ್ರೂ ಗಾಯ ಆದ್ರೆ ಅದನ್ನು ಮಾಗುವಂತೆ, ಹೀಲ್ ಆಗುವಂತೆ ಕೆಲಸ ಅಂದ್ರೆ ನೋಡ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೂ ಸಂಬಂಧ ಇಲ್ಲ, ಬಟ್ ನೋಡ್ಕೊಳ್ಳಿ ಪಾಯಿಂಟ್. ಪಲ್ಮನರಿ ಆರ್ಟರಿ ಏನಿದೆಯಲ್ವಾ, ಅದು ಏನ್ ಮಾಡುತ್ತೆ, ಡಿಆಕ್ಸಿಜನೇಟೆಡ್ ಬೆಡ್ ಅನ್ನ ಲಂಗ್ಸ್ ತನಕ ಹೋಗಿ ಮುಟ್ಸುವಂತ ಕೆಲಸವನ್ನ ಯಾರು ಮಾಡ್ತಾರೆ, ಪಲ್ಮನರಿ ಆರ್ಟರಿ ಮಾಡುತ್ತೆ. ದೆನ್ ವೀನ್ಸ್ ಅಲ್ಲಿ ವಾಲ್ಸ್ ಇರುತ್ತೆ, ಅದು ಅಂದ್ರೆ ಹಿಮ್ಮುಖ ಚಲನೆಯನ್ನ, ರಕ್ತದ ಹಿಮ್ಮುಖ ಚಲನೆಯನ್ನ ತಡೆಯುತ್ತೆ. ದೆನ್ ಸ್ಕೆಲಿಟನ್. ಸೊ ಸ್ಕೆಲಿಟನ್ ಅಲ್ಲಿ ಯೂಶಲಿ ಎಷ್ಟು ನಂಬರ್ ಆಫ್ ಬೋನ್ಸ್ ಬರ್ತಲ್ಲಿ ಇರುತ್ತೆ ಮತ್ತೆ ಬೆಳೀತಾ ಎಷ್ಟು ನಂಬರ್ ಆಫ್ ಬೋನ್ಸ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಅಡಲ್ಟ್ ಬಾಡಿಯಲ್ಲಿ 206 ಮೂಳೆಗಳಿದ್ರೆ ಹುಟ್ಟಿದಾಗ 300 ಮೂಳೆಗಳು ಮಕ್ಕಳಲ್ಲಿ ಇರ್ತವೆ. ಸ್ಕೆಲಿಟನ್ ಅಂತಂದ್ರೆ ಏನ್ ಉಪಯೋಗ ಅಂತ ನೀವು ಕೇಳಬಹುದು. ಅದ್ಭುತವಾದಂತಹ ಉಪಯೋಗ ಇದೆ. ಒಂದು ಬಾಡಿಗೆ ಸಪೋರ್ಟ್ ಅನ್ನ ಕೊಡುತ್ತೆ. ನೋಡಿ, ಗ್ರಾವಿಟಿ ಇದ್ರೂ ಕೂಡ ಅದರ ವಿರುದ್ಧವಾಗಿ ನಾವು ಹಿಂಗೆ ನಿಂತಿದೀವಿ ತಾನೆ, ಕರೆಕ್ಟ್ ಆಗಿ ಅಪ್ರೈಟ್ ಪೊಸಿಷನ್ ಅಲ್ಲಿ. ಅದಕ್ಕೆ ಕಾರಣನೇ ಸ್ಕೆಲಿಟನ್. ದೆನ್ ಮೂವ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ, ಮತ್ತೆ ನಮ್ಮ ಬಾಡಿಯನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತೆ RBC ಏನಿದೆಯಲ್ವಾ, ರೆಡ್ ಬ್ಲಡ್ ಸೆಲ್ಸ್, ಅದು ಪ್ರೊಡ್ಯೂಸ್ ಆಗದೆ ನಮ್ಮ ಸ್ಕೆಲಿಟಲ್ ಅಲ್ಲಿ, ಬೋನ್ಸ್ ಅಲ್ಲಿ. ಮತ್ತೆ ಮಿನರಲ್ಸ್ ಅನ್ನ ಸ್ಟೋರೇಜ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಮತ್ತೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ಸೊ ಈ ಸಣ್ಣ ಉಲ್ನ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ಹಾಗಾಗಿ ಪ್ರತಿಯೊಂದು ಸ್ಕೆಲಿಟನ್ ಎಲ್ಲೆಲ್ಲಿದೆ ಅನ್ನೋದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸ್ಕಲ್ ಅಲ್ಲಿ ಕ್ರೇನಿಯಮ್ಮು, ಮ್ಯಾಂಡಿಬಲ್, ಮ್ಯಾಕ್ಸಿಲಾ ಅಂತ 3 ಆರ್ಗನ್ ಇದೆ. ಮತ್ತೆ ಶೋಲ್ಡರ್ ಗರ್ಡಲ್ ಅಲ್ಲಿ ಕ್ಲಾವೈಕಲ್ ಮತ್ತೆ ಸ್ವಿಪುಲಾ ಅನ್ನುವಂತಹ ಒಂದು 2 ಸಣ್ಣ ಬೋನ್ಸ್ ಇದೆ. ದೆನ್ ಆರ್ಮ್ ಅಂತಂದ್ರೆ ಹ್ಯೂಮರಸ್ಸು, ರೇಡಿಯಸ್ಸು, ಉಲ್ನ ಇದೆ. ದೆನ್ ಹ್ಯಾಂಡ್ಸ್ ಅಲ್ಲಿ ಕಾರ್ಪಲ್ಸು, ಮೆಟಾಕಾರ್ಪಲ್ಸು, ಫೆಲಂಜಸ್ ಇದೆ. ಚೆಸ್ಟ್ ಅಲ್ಲಿ ಸ್ಟೆರ್ನಮ್ ಮತ್ತೆ ರಿಪ್ಸ್ ಇದೆ. ಸ್ಪೈನ್ ಅಲ್ಲಿ ಸರ್ವೈಕಲ್ ಏರಿಯಾ ಇದೆ. ಈ ರೀತಿಯಾಗಿ ಎಲ್ಲಿದೆ ಅಂತ ಕೇಳ್ತಾರೆ, ಲೊಕೇಶನ್ ಕೇಳ್ತಾರೆ, ನೆನ್ಪಿರ್ಲಿ. ಓಕೆ, ನೆಕ್ಸ್ಟ್ ಪೆಲ್ವಿಕ್ ಗರ್ಡಲ್ ಅಲ್ಲಿ ಈಲಿಯಮ್ಮು, ಪ್ಯೂಬಿಸು, ಇಸ್ಕಿಯಮ್ಮು. ಲೆಗ್ ಅಲ್ಲಿ ಫೀಮರ್, ಟಿಬಿಯಾ, ಫಿಬ್ಯುಲಾ. ಆಂಕಲ್ ಅಲ್ಲಿ ಟಾಲಸ್ಸು, ಕ್ಯಾಲ್ಸಿನಸ್. ಫೂಟ್ ಅಲ್ಲಿ ಟಾರ್ಸಲ್ಸು, ಮೆಟಾಟಾರ್ಸಲ್, ಫೆಲಾಜನ್ಸ್. ಓಕೆನಾ, ಫೆಲಾಂಜಸ್. ನೆಕ್ಸ್ಟ್ ಬೋನ್ಸ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಮೇನ್ ಆಗಿ ಕ್ಯಾಲ್ಸಿಯಂ ಇಂದ. ಕ್ಯಾಲ್ಸಿಯಮ್ಮೇ ನಮ್ಮ ಬೋನ್ಸ್ಗೆ ಸ್ಟ್ರೆಂತ್ ಅನ್ನ ಕೊಡುವಂಥದ್ದು. ಸೊ ಬೋನ್ಸ್ ಯಾವ ರೀತಿ ಮಾಡಲ್ಪಟ್ಟಿದೆ ಅಂತಂದ್ರೆ ಇಟ್ ಇಸ್ ಮೇಡ್ ಅಪ್ ಆಫ್ ಆಸಿಫಿಕೇಶನ್ ಆಫ್ ಕಾರ್ಟಿಲೇಜ್. ಸೊ ಕಾರ್ಟಿಲೇಜ್ ಅಂದ್ರೆ ಸಾಫ್ಟ್ ಬೋನ್ಸ್ ಕ್ಯಾಲ್ಸಿಯಂನ ಅಬ್ಸಾರ್ಬ್ ಮಾಡಿಕೊಂಡು ಬೋನ್ಸ್ ಫಾರ್ಮೇಶನ್ ಆಗುವಂಥದ್ದು. ಆ ಪ್ರೋಸೆಸ್ ಅನ್ನ ನಾವು ಆಸಿಫಿಕೇಶನ್ ಪ್ರೋಸೆಸ್ ಅಂತ ಕರಿತೀವಿ. ಓಕೆನಾ. ಸೊ ಮೇನ್ ಆಗಿ 3 ಟೈಪ್ಸ್ ಆಫ್ ಬೋನ್ಸ್ ಇದೆ, ಜಾಯಿಂಟ್ಸ್ ಇದೆ. ಒಂದು ಫೈಬ್ರಸ್ ಸ್ಕಲ್ ಬೋನ್ಸ್, ಅಂದ್ರೆ ಇಮ್ಮೂವಬಲ್, ಅದು ಮೂವ್ ಆಗಲ್ಲ. ಎರಡನೇದು ಕಾರ್ಟಿಲೇಜಿನಿಯಸ್, ಅಂದ್ರೆ ಪಾರ್ಷಿಯಲಿ ಮೂವ್ಮೆಂಟ್ ಅನ್ನ ಶೋ ಮಾಡುತ್ತೆ, ಲೈಕ್ ಬೆನ್ನು ಮೂಳೆ. ನೆಕ್ಸ್ಟ್ ಸೈನೋವಿಯಲ್, ಅಂದ್ರೆ ಇದು ಕೈ ಜಾಯಿಂಟ್ಸ್ ಅಲ್ಲಿ, ಕಾಲಿನ ಜಾಯಿಂಟ್ಸ್ ಅಲ್ಲಿ ಅವು ಫ್ರೀಯಾಗಿ ಮೂವ್ ಆಗ್ತಾವಲ್ಲ, ಅವುಗಳನ್ನ ನಾವು ಸೈನೋವಿಯಲ್ ಜಾಯಿಂಟ್ಸ್ ಅಂತ ಕರಿತೀವಿ. ಸೊ ಟೆಂಡಾನ್ಸ್ ಅಂಡ್ ಲಿಗಮೆಂಟ್ಸ್ ಅಂತ 2 ಟರ್ಮಿನಾಲಜೀಸ್ ಬರುತ್ತೆ. ಸೊ ಟೆಂಡಾನ್ ಅಂತಂದ್ರೆ ಮಸಲ್ ಮತ್ತೆ ಬೋನ್ಸ್ ಅನ್ನ ಜಾಯಿನ್ ಮಾಡುವಂಥದ್ದು, ಆ ಪಾರ್ಟ್ ಅನ್ನ ಟೆಂಡಾನ್ಸ್ ಅಂತ ಕರಿತೀವಿ. ಬೋನ್ ಟು ಬೋನ್ ಜಾಯಿನ್ ಆದ್ರೆ ಅದನ್ನ ಲಿಗಮೆಂಟ್ಸ್ ಅಂತ ಕರಿತೀವಿ. ಸೊ ಲಿಗಮೆಂಟ್ಸ್ ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ ಅಂತಂದ್ರೆ ಯೆಲ್ಲೋ ಫೈಬರ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಸೊ ಹ್ಯೂಮನ್ ಅಡಲ್ಟ್ ಬಾಡಿಯಲ್ಲಿ 206 ಬೋನ್ಸ್ ಇರುತ್ತೆ. ಈ ನಂಬರ್ ನೆನಪಿರ್ಲಿ. ಓಕೆ, ದೆನ್ ಸೊ ಲಾಂಗ್ ಬೋನ್ಸ್ ಯಾವ್ದೆಲ್ಲ ಅಂತಂದ್ರೆ ಫೀಮರು, ಟಿಬಿಯಾ, ಫಿಬ್ಯುಲಾ ಇವೆಲ್ಲ. ಶಾರ್ಟ್ ಬೋನ್ಸು ಕಾರ್ಪೆಲ್ಸು, ಟಾರ್ಸಲ್ ಬೋನ್ಸು ಇವೆಲ್ಲ ಕೇಳೋದಿಲ್ಲ, ಡೋಂಟ್ ವರಿ. ಓಕೆ, ಇಲ್ಲಿ ಒಂದು ವರ್ಡ್ ಬರುತ್ತೆ, ಅದನ್ನ ತಿಳ್ಕೊಳ್ಳಿ. ರೆಡ್ ಬೋನ್ ಮ್ಯಾರೋ ಏನಿದೆಯಲ್ವಾ, ಏನು ರೆಡ್ ಬೋನ್ ಮ್ಯಾರೋ, ಬೋನಲ್ಲಿ ರೆಡ್ ಬೋನ್ ಮ್ಯಾರೋ ಅಂತಿರುತ್ತೆ. ಆ ಬೋನ್ ಮ್ಯಾರೋದಲ್ಲಿ ರೆಡ್ ಮತ್ತೆ ವೈಟ್ ಬ್ಲಡ್ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಆ ಪ್ರೊಡ್ಯೂಸ್ ಆಗುವಂತಹ ಪ್ರೋಸೆಸ್ ಅನ್ನೇ ನಾವು ಹೆಮಟೋಫಿಯೋಸಿಸ್ ಅಂತ ಕರಿತೀವಿ. ಈ ವರ್ಡ್ ನೆನಪಿರ್ಲಿ ಸಾಕು. ಓಕೆನಾ. ಬೋನ್ ಸೆಲ್ಸು ಕೆಲವೊಮ್ಮೆ ಒಂದು ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಆಸ್ಟಿಯೋಕ್ಯಾಲ್ಸಿನ್. ಅದು ಬ್ಲಡ್ ಶುಗರ್ ಅನ್ನ ಮತ್ತೆ ಫ್ಯಾಟ್ ಡೆಪೋಸಿಷನ್ ಅನ್ನ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು.